ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಮೊದಲೇ ಹೇಳಿದ್ದೇನೆ. ಆದರೆ ನಾನು ಈ ಒಂದು ಸ್ವಾಧ್ಯಾಯವನ್ನ ಪ್ರಾರಂಭ ಮಾಡೋ ಮೊದಲು ಈ ಪುಸ್ತಕ ಸ್ವರಯೋಗ ಮುಕ್ತಿ ಬೋಧಾನಂದ್ ಅವರದು. ಇದರಲ್ಲಿ 3ನೆಯ ಚಾಪ್ಟರ್ನಲ್ಲಿ ಮೂಗಿನ ಮಹತ್ವದ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನಾನು ವಿನ್ಯಾಸ್ ಕುಮಾರ್ ಅವರಿಗೆ ಧನ್ಯವಾದವನ್ನ ಹೇಳಿ ನಂತರ ನಾನು ಈ ಕ್ಲಾಸನ್ನ ಪ್ರಾರಂಭ ಮಾಡ್ತೇನೆ. ಯಾಕಂತಂದ್ರೆ ಇಂಗ್ಲಿಷ್ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಬಹಳ ಅಚ್ಚುಕಟ್ಟಾಗಿ ಟ್ರಾನ್ಸ್ಲೇಟ್ ಮಾಡಿ ನನಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದವನ್ನ ಹೇಳುತ್ತಾ ನಾನು ಈ ಒಂದು ಜ್ಞಾನ ಹಂಚಿಕೆಯನ್ನ ಪ್ರಾರಂಭ ಮಾಡ್ತೇನೆ. ಸಮಗ್ರ ಜೀವನ ಶೈಲಿಯಲ್ಲಿ ಯಾಕೆ ಇದನ್ನ ಹೇಳಬೇಕು ಆಶ್ಚರ್ಯ ಆಗ್ಬೋದು. ಈಗ ಮಧುರಾ ಮೇಡಮ್ ಹೇಳಿದ್ರು ಎಳ್ಳು ಜ್ಯೂಸ್ ಅಥವಾ ಪ್ರತಿದಿನ ಏನಾದ್ರೂ ಒಂದು ಔಷಧಿನೋ ಅಥವಾ ಯಾವುದಾದ್ರೂ ಒಂದನ್ನ ಹೇಳ್ತಾರೆ. ಹಾಗಾದ್ರೆ ಈ ಉಸಿರಾಟದ ಬಗ್ಗೆ ಇವತ್ತು ನಾವು ಯಾಕೆ ಮಾತಾಡ್ಬೇಕು? ಸಮಗ್ರ ಜೀವನ ಶೈಲಿಯಲ್ಲಿ ಇದು ಕೆಲವರಿಗೆ ಪ್ರಶ್ನೆ ಆಗ್ಬೋದು, ಇದು ಸಮಗ್ರ ಜೀವನ ಶೈಲಿಯಲ್ಲಿ ಬರ್ತದ ಅಂತ. ಇದು ಸಮಗ್ರ ಜೀವನ ಶೈಲಿಯಲ್ಲಿ ಬಹಳ ಬಹಳ ಪ್ರಮುಖವಾದ ಅಂಶ. ನಾವು ತುಂಬಾ ಜನರಿಗೆ ಎಲ್ರಿಗೂ ಅನುಭವ ಇರಬಹುದು, ಏನು ತುಂಬಾ ಬ್ಯುಸಿ ಅಂತಂದ್ರೆ ಅಯ್ಯೋ ಉಸಿರಾಡಕ್ಕೂ ಪುರ್ಸತ್ತಿಲ್ಲ ಅಂತ ಹೇಳೋದನ್ನ ಬಹುಶಃ ಎಲ್ರಿಗೂ ಇದು ಅನುಭವ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ತುಂಬಾ ಜನ ಇದನ್ನ ಹೇಳ್ತಾರೆ ಅಂದ್ರೆ ನಮ್ಮ ಒಂದು ಒತ್ತಡ ಅಥವಾ ನಮ್ಮ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳತಕ್ಕಂಥದ್ದು. ಯಾಕಂತಂದ್ರೆ ಸರಿಯಾದ ಒಂದು ಉಸಿರಾಟ ಆಡ್ಲಿಕ್ಕೂ ಸಹ ನಮಗೆ ಪುರ್ಸತ್ತಿಲ್ಲ. ಎರಡನೇದಾಗಿ ನಾವು ಪ್ರತಿಯೊಂದು ಈಗ ಈ ವೇದಿಕೆಯಲ್ಲಾಗ್ಲಿ ಧ್ಯಾನ ಮಾಡ್ಲಿಕ್ಕಾಗ್ಲಿ ಕೂತ್ಕೊಳ್ಳುವಾಗ ಹೇಳ್ತೇವೆ ಅಟ್ಲೀಸ್ಟ್ ಕನಿಷ್ಠ 3 ಬಾರಿ ದೀರ್ಘ ಶ್ವಾಸವನ್ನ ತಗೊಳ್ಳಿ ಅಂತ. ಸುಮಾರು ಕಡೆ ನಾನು ಈ ಗೃಹ ಪ್ರವೇಶ ಅಥವಾ ಪೂಜೆಗಳಲ್ಲಿ ಹೋದಾಗ ಭಟ್ರುಗಳು ಸಹ ಪೂಜೆಗೆ ಕೂತ್ಕೊಳ್ಳೋರಿಗೆ ಹೇಳೋದನ್ನ ಕೇಳ್ತೇನೆ, ಮೊದಲು ನೀವು ದೀರ್ಘ ಶ್ವಾಸ ತಗೊಳ್ಳಿ ಅಥವಾ ಪ್ರಾಣಾಯಾಮವನ್ನ ಮಾಡ್ಕೊಳ್ಳಿ ಅಂತ. ನಮ್ಮ ವೇದಿಕೆಯಲ್ಲಿ ಸಹ ಪ್ರಾಣಾಯಾಮವನ್ನ ಪ್ರತಿದಿನ ಬೆಳಿಗ್ಗೆ ಕಲಿಸ್ತಾ ಇದ್ದಾರೆ. ಅಂದ್ರೆ ಇದರ ಅಗತ್ಯ ಇದೆ ಅಂತಾಯ್ತು. ಇದು ಯಾವಾಗ್ಲೂ ಯಾವುದೋ ಕಾಯಿಲೆ ಬಂದಾಗ ಮಾಡ್ಕೊಳ್ಳುವಂಥದ್ದು ಅಲ್ಲ, ನಮ್ಮ ಜೀವನ ಶೈಲಿಯಲ್ಲಿ ಇದನ್ನ ಅಳವಡಿಸ್ಕೊಳ್ಬೇಕು. ಅದಕ್ಕೋಸ್ಕರ ಈ ವಿಷಯವನ್ನ ಇವತ್ತು ನಾವು ಮಾತಾಡ್ಬೇಕಾಗಿದೆ. ಈ ನಮ್ಮ ಉಸಿರಾಟದಲ್ಲಿ ಈ ಮೂಗಿನ ಒಂದು ಮಹತ್ವ ಏನು, ಮೂಗಿನ ಒಂದು ಪಾತ್ರ ಏನು ತಿಳ್ಕೊಳ್ಳೋಣ. ಮೂಗು ಆಕ್ಚುಲಿ ಆಂತರಿಕ ಪ್ರಪಂಚದ ಹೆಬ್ಬಾಗಿಲು ಅಂತ ಹೇಳ್ತಾರೆ. ಸ್ವರ ಯೋಗದಲ್ಲಿ ಇದು ಒಂದು ನಮ್ಮ ಆಂತರಿಕ ಪ್ರಪಂಚದ ಹೆಬ್ಬಾಗಿಲು ಅಂತ ಹೇಳ್ತಾರೆ. ಉಸಿರಾಡುವ ಪ್ರಾಣವನ್ನ ಹೀರಿಕೊಳ್ಳುವ ಮತ್ತು ಶಕ್ತಿಯನ್ನ ಪರಿಚಲನೆ ಮಾಡತಕ್ಕಂತಹ ಪ್ರಕ್ರಿಯೆಯಲ್ಲಿ ಮೂಗು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಆಂತರಿಕ ಹಾಗೂ ಬಾಹ್ಯ ಪ್ರಪಂಚದ ನಡುವಿನ ಶಕ್ತಿ ಸಂವಹನದ ಸಂಧಿಸ್ಥಾನ ಮೂಗಾಗಿದೆ ಅಂತ ಹೇಳತಕ್ಕಂಥದ್ದು. ನಾವು ಹೊರಗಿನ ಗಾಳಿಯನ್ನ ತೆಗೆದುಕೊಳ್ತೇವೆ, ಒಳಗೆ ಉಸಿರಾಡತಕ್ಕಂಥದ್ದು. ಆಮೇಲೆ ಇದು ನಾಸಿಕ ಮಾರ್ಗವನ್ನು ಸಂಪರ್ಕ ಮಾಡಿ ಮೂಗಿನ ಲೋಳೆ, ಎಲ್ಲರಿಗೂ ಗೊತ್ತಿದೆ ಮೂಗಿನಲ್ಲಿ ಲೋಳೆಯ ಪೊರೆ ಇರ್ತದೆ ಅಂತ ಹೇಳತಕ್ಕಂಥದ್ದು. ಅಂದ್ರೆ ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳ್ತೇವಲ್ಲ ಅದು. ಇದು ಸೂಕ್ಷ್ಮ ನರಗಳ ಮೆದುಳು ಹಾಗೂ ರಕ್ತ ಮಂಡಲಗಳಿಗೆ ಪ್ರಚೋದನೆಯನ್ನ ನೀಡುತ್ತೆ. ಸೊ ನಾವು ತೆಗೆದುಕೊಳ್ಳತಕ್ಕಂಥ ಗಾಳಿ ಏನಿದೆ ಅದು ಈ ಲೋಳೆಯೊಂದಿಗೆ ಮಿಕ್ಸ್ ಆಗಿ ಇಲ್ಲಿ ನಮಗೆ ನಮ್ಮ ನರಮಂಡಲಗಳು ಹಾಗೂ ಮೆದುಳು ಮತ್ತು ಶಕ್ತಿ ಮಂಡಲಗಳಿಗೆ ಪ್ರಚೋದನೆಯನ್ನ ನೀಡುತ್ತೆ ಅಂತ ಹೇಳ್ಕೊಂಡು, ಈ ಒಳ ಮತ್ತು ಹೊರ ಹೋಗುವ ಉಸಿರು ಆಂತರಿಕ ದೇಹದ ಕಾರ್ಯವಿಧಾನಗಳನ್ನು ಸಹ ನಿಯಂತ್ರಿಸುತ್ತದೆ. ಹಾಗೆ ಎಲ್ಲ ಪ್ರಾಣ ಹಾಗೂ ಮಾನಸಿಕ ಚಟುವಟಿಕೆಗಳ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸ್ತದೆ. ನಾವು ಹೇಳ್ತೇವಲ್ಲ, ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಸಹ ಅಥವಾ ಬೆಳಿಗ್ಗೆ ಏಳ್ಬೇಕಾಗಿದ್ದು ನಾವು ಎದ್ದಾಗ ನಮ್ಮ ಆ ದಿನದ ಒಂದು ದಿನಚರಿ ಸರಿಯಾಗಿ ಸುಸೂತ್ರವಾಗಿ ನಡಿಬೇಕಾದ್ರೆ ನಾವು ಮೊದಲು ದೀರ್ಘ ಶ್ವಾಸವನ್ನ ತಗೊಳ್ಬೇಕು ಅಂತ ಹೇಳತಕ್ಕಂಥದ್ದನ್ನ ನಾವು ನೋಡ್ತೇವೆ. ನಮ್ಮ ಲಿಂಕ್ ಅಲ್ಲಿ ಸಹ ನಮ್ಮ ನಂದಾ ಮೇಡಮ್ ಅದನ್ನ ದಿನ ಹಾಕಿ ನಮಗೆ ಒಂದು ಸಹಕಾರವನ್ನ ಸಹ ಕೊಡ್ತಾ ಇದ್ದಾರೆ. ಈ ನಾಸಿಕದ ಲೋಳೆ ಪೊರೆ ಇದೆಯಲ್ಲ, ಇದು ವಿಸರ್ಜನಾ ಹಾಗೂ ಸಂತಾನೋತ್ಪತ್ತಿ ಅಂಗಗಳಿಗೆ ಸಹ ಸಂಪರ್ಕವನ್ನ ಹೊಂದಿದೆ. ಇದು ಕೇವಲ ನಾವು ತಗೊಳ್ಳುವಂತ ಉಸಿರು ಗಾಳಿ ಒಳಗೆ ಹೋಗುದು ಹೊರಗೆ ಬರುದು ಮಾತ್ರ ಅಲ್ಲ, ಇದು ಒಳಗೆ ಹೋದ ಮೇಲೆ ನಮ್ಮ ವಿಸರ್ಜನಾ ಮತ್ತು ಸಂತಾನೋತ್ಪತ್ತಿ ಅಂಗಗಳ ಸಂಪರ್ಕ ಸಹ ಇದೆ ಅಂತ ಹೇಳತಕ್ಕಂಥದ್ದು. ನಾವು ಸರಿಯಾಗಿ ಉಸಿರು ಆಡದಿದ್ರೆ, ದೀರ್ಘವಾದ ಅಥವಾ ನಿಧಾನವಾದ ಉಸಿರನ್ನ ತಗೊಳ್ಳದೇ ಇದ್ದಂತ ಪಕ್ಷದಲ್ಲಿ ಬಿಕ್ಕಳಿಕೆ, ಉಬ್ಬಸ, ಕೆಮ್ಮು, ತಲೆ, ಕಿವಿ, ಕಣ್ಣುಗಳ ನೋವು ಮತ್ತೆ ಈ ಉಸಿರಾಟದ ಅಡಚಣೆಯಿಂದನೇ ಈ ಎಲ್ಲ ಒಂದು ತೊಂದರೆಗಳು ಬರ್ತದೆ. ಅಲ್ಲದೆ ಹೃದಯದ ಬಡಿತ ಹಾಗೂ ರಕ್ತ ಪರಿಚಲನೆಯನ್ನು ಸಹ ನಿಧಾನಗೊಳಿಸ್ತದೆ.
ಸೊ ಉಸಿರು ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ತಕ್ಕಂಥ ಪಕ್ಷದಲ್ಲಿ ನಮ್ಮ ರಕ್ತ ಪರಿಚಲನೆ, ನಾವೇನು ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತೇವಲ್ಲ, ಅದು ಸಹ ನಿಧಾನ ಆಗ್ತದೆ. ಜೊತೆಗೆ ಹೃದಯ ಬಡಿತ ಸಹ ಎಷ್ಟು ನಮಗೆ ಬೇಕು ಅಷ್ಟು ಆಗದೆ ನಿಧಾನ ಆಗುತ್ತೆ. ಜೊತೆಗೆ ಉಸಿರಾಟ ಸರಿ ಮಾಡಿಲ್ಲ ಅಂತ ಅಂದ್ಕೊಂಡ್ರೆ ನಮ್ಮ ದೇಹಕ್ಕೆ ಬೇಕಾಗುವ ಆಮ್ಲಜನಕದ ಪೂರೈಕೆ ಸಹ ಕಡಿಮೆ ಆಗುತ್ತೆ. ಆದ ಕಾರಣ ನಾವು ಸರಿಯಾದ ಉಸಿರು ನಿಧಾನಗತಿಯಲ್ಲಿ ದೀರ್ಘ ಶ್ವಾಸವನ್ನ ತಗೊಳ್ಳೋದರ ಮುಖಾಂತರ ಉಸಿರಾಡಬೇಕು. ಹಾಗೆ ಉಸಿರಿಗೆ ವಾಸನೆಯ ಶಕ್ತಿಗೂ ಸಂಪರ್ಕ ಇದೆ. ನಮ್ಮ ಉಸಿರು ಜೊತೆಗೆ ನಮ್ಮ ಮೂಗಿನಿಂದ ತಗೊಳ್ಳತಕ್ಕಂಥ ವಾಸನೆ ಅಂತ ನಾವೇನು ಹೇಳ್ತೇವೆ, ಇದಕ್ಕೂ ಸಹ ಸಂಪರ್ಕ ಇದೆ. ವಾಸನೆಯ ನರ ಪ್ರಚೋದನೆಗಳು ಈ ಲಿಂಬಿಕ್ ವ್ಯವಸ್ಥೆಗೆ ಕಳಿಸಲ್ಪಡುತ್ತದೆ. ಇದು ಮಧ್ಯ ಮೆದುಳಿನ ಒಂದು ಭಾಗದ ಪ್ರಕ್ರಿಯೆ ಆಗಿದ್ದು ಇದು ಗ್ರಹಿಕೆಗೆ ಸಹಕಾರಿ. ಅಂತಂದ್ರೆ ಏನೋ ಒಂದು ವಾಸನೆ ಬಂದಾಗ ಅದು ಮೆದುಳಿಗೆ ಹೋಗಿ ನಮಗೆ ಅದು ಗ್ರಹಣ, ಇದು ಯಾವುದರದ ವಾಸನೆ, ಹೂವಿನ ಸುವಾಸನೆಯ, ಹಣ್ಣಿನ ಸುವಾಸನೆಯ, ಬೇರೆ ಏನಾದ್ರೂ ಕೆಮಿಕಲ್ ಅದ, ಎಲ್ರಿಗೂ ನಮ್ಗೆ ಗೊತ್ತಾಗುತ್ತೆ ಈ ವಾಸನೆ ಅಂತ, ಇದು ಇಂಥ ವಸ್ತು ಅಂತ. ಇದು ನಮ್ಮ ಮೆದುಳಿನ ಒಂದು ಭಾಗದ ಗ್ರಹಿಕೆಯ ಪ್ರಕ್ರಿಯೆ ಆಗಿದ್ದು ಇದಕ್ಕೂ ಸಹ ಈ ನಮ್ಮ ಮೂಗು ಅಥವಾ ನಮ್ಮ ಉಸಿರಾಟದಲ್ಲಿ ಮೂಗಿನ ಒಂದು ಮಹತ್ವದ ಪಾತ್ರ ಅಂತ ನಾವು ಕರಿತೇವೆ. ಈ ವಾಸನಾ ಶಕ್ತಿಯು ನಿಜವಾಗ್ಲೂ ನಾವು ವಾಸನೆಯನ್ನ ಪಡೆಯುವಾಗ ಇಲ್ಲಿ ಯಾವುದೇ ಶಬ್ದ ಇರುವುದಿಲ್ಲ. ಇದು ಶಾಬ್ದಿಕ ಅಂತಂದ್ರೆ ಶಬ್ದ ಇಲ್ಲದೆ ಇರುವುದು, ನಾನ್ ವರ್ಬಲ್ ಅಂತ ಹೇಳ್ತೇವಲ್ಲ, ನಾವು ಮಾತಾಡಿದವಾಗ ವರ್ಬಲ್ ಕಮ್ಯುನಿಕೇಶನ್ ಅಂತ ಹೇಳ್ತೇವೆ, ಅಂದ್ರೆ ಶಬ್ದ ಬರುತ್ತೆ. ಆದರೆ ವಾಸನೆಯನ್ನ ನಾವು ಗ್ರಹಿಸುವಾಗ ಅಲ್ಲಿ ಯಾವುದೇ ಶಬ್ದ ಇಲ್ಲ. ಇದು ಸುಪ್ತ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತದೆ. ಸುಪ್ತ ಅಂದ್ರೆ ಒಂಥರ ಸಬ್ಕಾನ್ಶಿಯಸ್ ಲೆವೆಲ್ ಅಲ್ಲಿ ಇದು ಕಾರ್ಯವನ್ನ ನಿರ್ವಹಿಸುತ್ತದೆ. ಇದಕ್ಕೂ ಸಹ ಮೂಗಿನ ಪಾತ್ರ ಬಹಳ ಬಹಳ ಮುಖ್ಯ. ವಾಸನಾ ಶಕ್ತಿಯು ನಮ್ಮ ಮೂಲಾಧಾರ ಚಕ್ರಕ್ಕೂ ಸಂಪರ್ಕ ಇದೆ. ಇಲ್ಲಿ ನಾವು ಒಂದು ಉಸಿರಾಟಕ್ಕೆ ಮಾತ್ರ ಈ ಮೂಗು ಅಂತ ಹೇಳತಕ್ಕಂತ ನಾವು ಏನು ಅಂದ್ಕೊಳ್ತೇವೆ ಅದು ಮಾತ್ರ ಅಲ್ಲ, ಇದು ಎಷ್ಟು ಒಂದು ನಮ್ಮ ಅಂಗಾಂಗಗಳಲ್ಲಿ ಪಾತ್ರವನ್ನ ವಹಿಸ್ತಾ ಇದೆ ಅಂತ ಹೇಳತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಎಲ್ರಿಗೂ ಗೊತ್ತಿದೆ, ಮೂಲಾಧಾರ ಚಕ್ರ ಸರಿಯಾಗಿ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ನಮ್ಮ ಇಡೀ ದೇಹದ ಏನು ಅಂಗಾಂಗಗಳು ಅಥವಾ ನಮ್ಮ ಒಂದು ದೇಹದ ಚಟುವಟಿಕೆ ಎಲ್ಲದರಲ್ಲೂ ಸಹ ನಾವು ಸಮಸ್ಯೆಯನ್ನ ಕಾಣ್ತೇವೆ. ಅದು ಒಂದು ದೇಹದ ಆಧಾರವಾದ ಒಂದು ಚಕ್ರ. ಇದಕ್ಕೂ ನಮ್ಮ ಈ ಮೂಗಿಗೂ ಸಂಬಂಧ ಇದೆ. ಇನ್ನೊಂದೇನು ಅಂತಂದ್ರೆ ಮೂಲಾಧಾರ ಚಕ್ರ ನಮ್ಮ ಆಧ್ಯಾತ್ಮಿಕ ಶಕ್ತಿಯ ನೆಲೆಬೀಡಾಗಿದೆ. ನೆಲೆಬೀಡು ಅಂದ್ರೆ ನಾವು ಒಂದು ಮನೆಯಲ್ಲಿರುವಾಗ ನಮ್ದು ಅದು ನೆಲೆಬೀಡು, ಒಂದು ಊರಲ್ಲಿದ್ದಾಗ ಹಾಗೇನೆ ನಮ್ಮ ಈ ದೇಹಕ್ಕೆ ಈ ಮೂಲಾಧಾರ ಚಕ್ರ ಅಂತ ಹೇಳತಕ್ಕಂಥದ್ದು ನೆಲೆಬೀಡು. ಜೊತೆಗೆ ಆಧ್ಯಾತ್ಮಿಕತೆಗೆ ಸಹ ಇದು ನೆಲೆಬೀಡಾಗಿದೆ. ಸಾಮಾನ್ಯವಾಗಿ ನಾವು ಮೂಗಿನ ತುದಿಯನ್ನ ದೃಷ್ಟಿಸಿ ನೋಡುವ ಯೋಗಾಭ್ಯಾಸ ಸಹ ಏಕಾಗ್ರತೆಗೆ ಬಳಸಲಾಗ್ತಿದೆ. ಸಾಮಾನ್ಯ ಯೋಗ ಮಾಡುವಾಗ ಕೆಲವರು, ಸ್ಪೆಷಲಿ ಯೋಗಿಗಳೆಲ್ಲ, ಮೂಗಿನ ತುದಿಯನ್ನ ದೃಷ್ಟಿಸಿ ಏಕಾಗ್ರತೆ, ನಮ್ಮ ಕಾನ್ಸಂಟ್ರೇಷನ್ ಏನಿದೆ ಅದನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಈ ಒಂದು ಯೋಗಾಭ್ಯಾಸವನ್ನು ಸಹ ಮಾಡ್ತಾರೆ. ಇದು ಮನುಷ್ಯನ ಎಲ್ಲ ಬುದ್ಧಿವಂತಿಕೆ, ಉನ್ನತ ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕೆ ಕಾರಣವಾಗಿದೆ. ಸೊ ಇದು ಕೇವಲ ಕಾನ್ಸಂಟ್ರೇಷನ್ ಮಾತ್ರ ಅಲ್ಲ, ಈ ಮೂಗನ ದಿಟ್ಟಿಸಿ ನೋಡತಕ್ಕಂಥ ಒಂದು ಪ್ರಕ್ರಿಯೆಯಿಂದ ಬುದ್ಧಿವಂತಿಕೆ ಆಗಲಿ, ಉನ್ನತ ಜ್ಞಾನ ಆಗಲಿ ಅಥವಾ ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಇದು ಕಾರಣವಾಗಿದೆ. ಇದರಲ್ಲಿ ಇನ್ನೊಂದು ಹೇಳ್ತಾರೆ ನಾಸಿಕಾ ಮಂಡಲ ಅಂತ. ನಾಸಿಕಾ ಮಂಡಲ ಅಂದ್ರೆ 2 ಪ್ರಮುಖ ಶಕ್ತಿ ಮಾರ್ಗಗಳಾದ ಇಡ ಮತ್ತು ಪಿಂಗಳ, ನಮ್ಮ ಎಡ ಮೂಗು ಹಾಗೂ ಬಲ ಮೂಗಿನ ಮೂಲಕ ನಾವು ಉಸಿರಾಡತಕ್ಕಂತಹ ಉಸಿರು. ಇದು ಹೇಗೆ ಬಹಳ ಪ್ರಮುಖವಾಗಿದೆ ಅಂತಂದ್ರೆ, ನಾವು ಯಾವಾಗ ಎಡ ಮೂಗಿನಿಂದ ಉಸಿರನ್ನ ತಗೊಳ್ತೇವೆ ಆವಾಗ ನಮ್ಮ ಎಡಭಾಗ ನಿಯಂತ್ರಣದಲ್ಲಿ ಇರ್ತದೆ. ಈ ಎಡಭಾಗದ ಇಡ ಅಂತ ಹೇಳ್ತೇವಲ್ಲ, ಈ ಉಸಿರು ನಮ್ಮ ಸಂಪೂರ್ಣ ದೇಹದ ಎಡಭಾಗವನ್ನ ನಿಯಂತ್ರಣದಲ್ಲಿ ಇಡ್ತದೆ. ಹಾಗೇನೆ ಬಲಭಾಗದ ಉಸಿರು ನಮ್ಮ ಇಡೀ ದೇಹದ ಬಲಭಾಗದ ಒಂದು ನಿಯಂತ್ರಣ ಇಡ್ತದೆ. ಈ ಬಲಭಾಗದ ನಿಯಂತ್ರಣ ಅಂತಂದ್ರೆ ಎಲ್ಲ ಅಂಗಗಳು ಬಲಭಾಗದಲ್ಲಿ ಏನಿದೆ ಅದೆಲ್ಲವನ್ನು ಸಹ ಇದು ನಿಯಂತ್ರಿಸುತ್ತದೆ. ಒಬ್ಬರ ಮಾನಸಿಕ ಶಾರೀರಿಕ ಸ್ಥಿತಿಗೆ ಅನುಗುಣವಾಗಿ ಆವೇಶಗಳು ಬದಲಾಗ್ತಾ ಇರ್ತವೆ. ಹೌದು, ನಮ್ಮ ಪರ್ಸನಾಲಿಟೀಸ್ ಅಥವಾ ನಮ್ಮ ವ್ಯಕ್ತಿತ್ವ ಏನಿದೆ, ಕೋಪ, ತಾಪ, ಶಾಂತಿ, ಇಂಥದ್ದು ದುಗುಡ, ದ್ವಂದ್ವ, ಇದೆಲ್ಲ ಏನಿದೆ ಅಂತಂದ್ರೆ
ಇದು ನಮ್ಮ ಮಾನಸಿಕ ಹಾಗೂ ಶಾರೀರಿಕ ಸ್ಥಿತಿಗೆ ಅನುಗುಣವಾಗಿ ನಮ್ಮ ಒಂದು ಪರ್ಸನಾಲಿಟಿ ಅಥವಾ ಆಕ್ಟಿವಿಟೀಸ್ ಇರುತ್ತೆ. ಸೊ ಎಡ ಮೂಗಿನ ಹೊಳ್ಳೆಯಿಂದ ನಾವು ತೆಗೆದುಕೊಳ್ಳತಕ್ಕಂತಹ ಹಾದು ಹೋಗತಕ್ಕಂಥ ಗಾಳಿ ಬೆನ್ನು ಮೂಳೆಯ ಎಡಭಾಗದಲ್ಲಿ ಇರತಕ್ಕಂಥ ಹರಿಯುವ ವಿದ್ಯುತ್ ಕ್ರಾಂತಿಗೆ ನಾವು ಇಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರವಾಹ ಅಂತ ಏನು ಹೇಳ್ತೇವಲ್ಲ, ನಮ್ಮ ಶರೀರಕ್ಕೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ, ನೀವು ಖಾಲಿ ಕಾಲಿನಲ್ಲಿ ಹುಲ್ಲಿನ ಮೇಲೆ ನಡೀರಿ, ಗಿಡಗಳು ಚಿಕ್ಕ ಚಿಕ್ಕ ಪೊದೆಗಳಲ್ಲಿ ಇರ್ತಕ್ಕಂಥಲ್ಲಿ ನಡೀರಿ, ಗದ್ದೆಯಲ್ಲಿ ನಡೀರಿ, ಅದು ನಿಮಗೆ ಇಲೆಕ್ಟ್ರಾನ್ಸ್ ನಿಮ್ಮ ಬಾಡಿಗೆ ಅಂದ್ರೆ ನೆಗೆಟಿವ್ ಅಯಾನ್ಸ್ ಬೇಕು ಅಂತ ಹೇಳ್ತಾರೆ. ಇದು ಸಹ ಈ ನಾವು ಶ್ವಾಸವನ್ನ ತಗೊಳ್ಳುವಾಗ ಹರಿಯತಕ್ಕಂಥ ವಿದ್ಯುತ್ ಕಾಂತೀಯ ಪ್ರವಾಹಗಳ ನಡುವೆ ಸಹ ಸಂಬಂಧವನ್ನ ಹೊಂದಿದೆ. ಹಾಗೆ ಬಲ ಅಥವಾ ಪಿಂಗಳ ನಾಡಿ ಸಹ ಹೀಗೇನೆ ಕೆಲಸ ಮಾಡುತ್ತೆ. ಎಡಗಡೆಯಿಂದ ತಗೊಂಡ್ರೆ ಆ ಎಡಭಾಗದಲ್ಲಿ, ಬಲಗಡೆಯಿಂದ ತಗೊಂಡ್ರೆ ನಮ್ಮ ಬಲಭಾಗದಲ್ಲಿ ನಿಯಂತ್ರಣವನ್ನ ತರುತ್ತಾ ಎಲ್ಲ ಅಂಗಾಂಗಗಳ ಮೇಲೆ ಇದು ಪರಿಣಾಮವನ್ನ ಬೀಳ್ತದೆ. ಇಡ ಅಥವಾ ಎಡನಾಡಿ ಅಥವಾ ಎಡ ಶ್ವಾಸ ಅಂತ ನಾವು ಏನ್ ಹೇಳ್ತೇವಲ್ಲ, ಇದು ಎಡಭಾಗದಲ್ಲೇ ಹುಟ್ಟಿ ಎಡಭಾಗದಲ್ಲೇ ಕೊನೆಗೊಳ್ಳುತ್ತೆ. ಅಂದ್ರೆ ನಾವು ತೆಗೆದುಕೊಳ್ಳತಕ್ಕಂಥ ಉಸಿರು ಎಡಭಾಗದಿಂದನೇ ತಗೊಳ್ತೇವೆ, ನಂತರ ಅದು ಎಡಭಾಗದಿಂದನೇ ಹೊರ ಹೋಗುತ್ತದೆ. ದೇಹದ ಎಡಭಾಗದ ಮೇಲೆ ಹೆಚ್ಚಿನ ನಿಯಂತ್ರಣ ಅಂತ ಹೊಂದಿರ್ತದೆ ಅಂತ ನಾನು ಈಗಾಗಲೇ ಹೇಳಿದೆ. ಅದೇ ರೀತಿ ಪಿಂಗಳ ಸಹ ಬಲಭಾಗದಿಂದಲೇ ಹುಟ್ಟಿ ಬಲಭಾಗದಲ್ಲೇ ಅದು ಹೊರಗೆ ಬರ್ತದೆ. ಆದ್ರಿಂದ ಬಲಭಾಗವನ್ನು ಅದು ನಿಯಂತ್ರಣದಲ್ಲಿ ಇಡ್ತದೆ. ಜೊತೆಗೆ ಈ ಎರಡು ಪಿಂಗಳ ಮತ್ತೆ ಎಡನಾಡಿಗಳಿದೆಯಲ್ಲ, ಅದು ದೇಹದ ಮೇಲೆ ಬಹಳ ಒಂದು ಪ್ರಭಾವವನ್ನ ಬೀರ್ತದೆ. ಅಂದ್ರೆ ಒಳ್ಳೆಯ ಒಂದು ದೇಹ ರಕ್ಷಣೆ, ನಮ್ಮ ಉಸಿರಾಟ, ನಮ್ಮ ಪ್ರಾಣಶಕ್ತಿ ಇದೆಲ್ಲಕ್ಕೂ ಸಹ ಪ್ರಭಾವವನ್ನ ಬೀರತಕ್ಕಂಥದ್ದು ನಮ್ಮ ಈ ಉಸಿರಾಟ. ಈ ಉಸಿರಾಟದ ಲಯದಲ್ಲಿ, ಲಯ ಅಂದ್ರೆ ಗೊತ್ತಲ್ಲ, ಅದು ಹೇಗೆ ಹೋಗ್ಬೇಕು ನಿಧಾನಕ್ಕೆ ಅಂತ ಹೇಳತಕ್ಕಂಥದ್ದು. ಇದರಲ್ಲಿ ಏನಾದರೂ ಅಡಚಣೆ ಬಂದಾಗ ಇಡೀ ದೇಹದ ವ್ಯವಸ್ಥೆಯಲ್ಲಿ ಬದಲಾವಣೆ ಅಥವಾ ಅಸಮತೋಲನವನ್ನ ನಾವು ನೋಡಬಹುದು. ಯಾವಾಗ ದೇಹದಲ್ಲಿ ಇಂತಹ ಸಮಸ್ಯೆ ಕಂಡು ಬರ್ತದೆ ಆವಾಗ ನಮಗೆ ಕಾಯಿಲೆ ಬರತಕ್ಕಂಥದ್ದು, ನೋವು ಕಾಣಿಸ್ಕೊಳ್ಳತಕ್ಕಂಥದ್ದು ಇಂಥದ್ದು ಕಂಡು ಬರ್ತದೆ. ಇಡ ಮತ್ತು ಪಿಂಗಳ ಪರ್ಯಾಯವಾಗಿ ಕೆಲಸ ಮಾಡ್ತದೆ. ಹೇಗೆ ಅಂತಂದ್ರೆ ನಾವು ಅಂದ್ಕೊಂಡಿರ್ತೇವೆ ಉಸಿರು ತಗೊಳ್ಳುವಾಗ ನಮ್ಮ ಫೀಲಿಂಗ್ ಏನಂದ್ರೆ ನಾವು ಎರಡು ಮೂಗಿನಿಂದ ಉಸಿರಾಡ್ತಾ ಇದ್ದೇವೆ ಅಂತ. ಹಾಗೆ ಅಲ್ಲ, ಇದು ಪರ್ಯಾಯವಾಗಿ ಎಡ ಮೂಗಿನಿಂದ ಉಸಿರು ತಗೊಂಡಾಗ ಬಲ ಮೂಗು ಶಾಂತವಾಗಿರುತ್ತೆ. ಹಾಗೆ ಬಲಭಾಗದಿಂದ ನಾವು ಉಸಿರನ್ನು ತಗೊಂಡಾಗ ಎಡಮೂಗು ಶಾಂತವಾಗಿರ್ತದೆ. ನಮ್ಮಲ್ಲಿ ದೇಹ, ಮನಸ್ಸು, ಪ್ರಾಣಗಳ ಸಮತೋಲನತೆ, ಸಾಮರಸ್ಯ, ಸ್ಥಿರತೆ ಈ ಎಲ್ಲದಕ್ಕೂ ಸಹ ನಾವು ಎಡಮೂಗಿನಿಂದ ಉಸಿರನ್ನ ತೆಗೆದು ಏನು ನಾವು ನಾಡಿ ಶೋಧನ ಅಂತ ಮಾಡ್ತೇವಲ್ಲ, ಸಾಮಾನ್ಯವಾಗಿ ಪ್ರಾಣಾಯಾಮ ಮಾಡುವವರಿಗೆ ಇದರ ಅನುಭವ ಇದೆ. ಬಹುಶಃ ನಮ್ಮ ವೇದಿಕೆಯಲ್ಲಿ ಪ್ರತಿದಿನ ಬೆಳಿಗ್ಗೆ 5:30 ಗಂಟೆಯಿಂದ ಇದನ್ನು ಮಾಡಿಸ್ತಾರೆ. ಈ ವೇದಿಕೆಯಲ್ಲಿರುವ ಎಲ್ಲ ಮಾಸ್ಟರ್ಸ್ಗೆ ಇದರ ಅನುಭವ ಇದೆ. ಈ ವೇದಿಕೆಯಲ್ಲಿ ಇಲ್ಲದವರು ಸಹ ಹೆಚ್ಚಿನ ಜನ ಈ ಪ್ರಾಣಾಯಾಮವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ, ತಮ್ಮ ಜೀವನ ಶೈಲಿಯಾಗಿ. ಸೊ ಈ ಎಡಭಾಗದಿಂದ ಉಸಿರನ್ನ ತಗೊಂಡು ಬಲಭಾಗದ ಮುಖಾಂತರ ಬಿಡತಕ್ಕಂಥದ್ದು, ಬಲಭಾಗದಿಂದ ತಗೊಂಡು ಎಡಭಾಗದಿಂದ ಬಿಡತಕ್ಕಂಥದ್ದು, ಈ ಒಂದು ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆ ಸಾಮಾನ್ಯವಾಗಿ ನಮ್ಮ ನಾಡಿ ಶೋಧನವನ್ನ ಮಾಡ್ತದೆ. ಇದು ಸಾಮಾನ್ಯವಾಗಿ ಎಲ್ಲ ಯೋಗಿಗಳಾಗ್ಲಿ ಅಥವಾ ಧ್ಯಾನದಲ್ಲಿ ಇರತಕ್ಕಂಥವರಾಗ್ಲಿ ಅಥವಾ ತಮ್ಮ ಉಸಿರಿನ ಬಗ್ಗೆ ಯಾವ ರೀತಿಯ ಒಂದು ಜ್ಞಾನ ಇದೆ, ಕಾಳಜಿ ಇದೆ, ಇವರೆಲ್ಲರೂ ಸಹ ಮಾಡತಕ್ಕಂಥ ಒಂದು ಪ್ರಕ್ರಿಯೆಯಾಗಿದೆ. ನಾಡಿ ಶೋಧನ ಅಂತ ಕರೆಯತಕ್ಕಂಥ ಈ ಅಭ್ಯಾಸ ಉಂಟಲ್ಲ, ಇದು ಸಂಪೂರ್ಣ ನಮ್ಮ ದೇಹದಲ್ಲಿ ವ್ಯವಸ್ಥಿತವಾಗಿ ಕ್ರಮಬದ್ಧತೆಯನ್ನ ತರ್ತದೆ. ನಾವು ಬೇರೆ ಏನೂ ಮಾಡದೇ ಇಲ್ಲ, ಪುರುಸತ್ತಿಲ್ಲ ಅಂತ ಹೇಳಿದ್ರು ಸಹ ನಾವು ಈ ಉಸಿರಾಟವನ್ನ ಕ್ರಮಬದ್ಧವಾಗಿ ಸಂಪೂರ್ಣವಾಗಿ ಮಾಡಿಕೊಂಡಂತ ಪಕ್ಷದಲ್ಲಿ ನಮ್ಮ ಇಡೀ ಶರೀರ ಸಹ ಬಹಳ ಒಂದು ವ್ಯವಸ್ಥಿತವಾಗಿ, ಸುವ್ಯವಸ್ಥಿತವಾಗಿ ಹಾಗೂ ಪರಿಪೂರ್ಣತೆಯಿಂದ ಕೂಡಿದಂತಹ ದೇಹವನ್ನ, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇದು ನಮ್ಮ ಒಂದು ಉಸಿರಾಟ. ಅದಕ್ಕೋಸ್ಕರನೇ ಸಾಮಾನ್ಯವಾಗಿ ಇವನ್ನ ಯೋಗ ಮಾಡುವಾಗ ಸಹ ಎಷ್ಟೋ ಯೋಗ ಮಾಸ್ಟರ್ಗಳು ಹಾಗೆ ಹೇಳ್ತಾರೆ, ಒಂದು ಅಭ್ಯಾಸ ಆದ ತಕ್ಷಣ ದೀರ್ಘ ಶ್ವಾಸವನ್ನ ತಗೊಳ್ಳಿ. ದೀರ್ಘ ಶ್ವಾಸ ದೀರ್ಘಾಯುಷಕ್ಕೆ ಪ್ರಮುಖ
ಪಾತ್ರ. ನಾವು ಎಷ್ಟು ದೀರ್ಘವಾಗಿ ನಿಧಾನವಾಗಿ ನಾವು ಶ್ವಾಸವನ್ನು ತಗೊಳ್ತೇವೆ ಅಷ್ಟು ನಮ್ಮ ಆಯುಷ್ಯ ಸಹ ಜಾಸ್ತಿ ಆಗ್ತದೆ. ಅವಸರದಿಂದ ಅಥವಾ ಪುರ್ಸೊತ್ತಿಲ್ಲ ಅಂತ ಹೇಳತಕ್ಕಂಥದ್ದು, ಎಲ್ಲೋ ಹೋಗ್ಬೇಕಂತ ಇರತಕ್ಕಂಥದ್ದು, ಇವನ್ ಪ್ರಾಣಾಯಾಮ ಮಾಡುವವರು ಸಹ ಒಂಥರ ಅರ್ಜೆಂಟ್ ಅಂದ್ರೆ ಅದರ ಸರಿಯಾದ ಜ್ಞಾನ ಇಲ್ಲದೆ ಅವಸರದಲ್ಲಿ ತಗೊಳ್ಳೋದು, ಅವಸರದಲ್ಲಿ ಬಿಡೋದು, ಕುತ್ತಿಗೆನ ಮೇಲೆ ಕೆಳಗೆ ಮಾಡತಕ್ಕಂಥದ್ದು, ತಲೆಯನ್ನ ಮೇಲೆ ಕೆಳಗೆ ಮಾಡತಕ್ಕಂಥದ್ದು, ಇದನ್ನೆಲ್ಲ ಗಮನಿಸಬಹುದು ನಾವು ಅಲ್ಲಿ ಇಲ್ಲೆಲ್ಲ ಹೋದಾಗ ಕೆಲವರು ಹೇಗೆ ಮಾಡ್ತಾರಂತ. ಆದರೆ ಅದು ಲಯಬದ್ಧವಾದ ನಿಯಂತ್ರಿತ ವ್ಯವಸ್ಥಿತ ಉಸಿರಾಟ ಅಲ್ಲ. ನಮ್ಮ ಉಸಿರನ್ನ ನಾವು ನಿಧಾನವಾಗಿ ದೀರ್ಘವಾಗಿ ತೆಗೆದುಕೊಂಡ ಪಕ್ಷದಲ್ಲಿ ಮಾತ್ರ ನಮ್ಮ ಈ ದೇಹ ಅಥವಾ ನಮ್ಮ ಪ್ರಾಣ, ನಾವು ಧ್ಯಾನ ಮಾಡುವಾಗ ಹೇಳ್ತೇವೆ ಆನಾಪಾನ ಧ್ಯಾನದಲ್ಲಿ ಆನ ಅಂದ್ರೆ ಏನು, ಅಪಾನ ಅಂದ್ರೆ ಏನು, ಜೊತೆಗೆ ಸತಿ ಧ್ಯಾನ ಅಂದ್ರೆ ಏನು. ನಾವು ತೆಗೆದುಕೊಳ್ಳತಕ್ಕಂಥ ಉಸಿರು ಆನ, ಬಿಡತಕ್ಕಂಥ ಉಸಿರು ಅಪಾನ, ಜೊತೆಗೆ ಇದನ್ನ ನಾವು ಗಮನಿಸಬೇಕು ಅಂತ ಹೇಳತಕ್ಕಂಥದ್ದು. ಯಾರು ಇಷ್ಟವರೆಗೆ ಉಸಿರಾಟವನ್ನ ಗಮನಿಸಿದೇ ಇಲ್ಲ, ಅದು ತನ್ನಷ್ಟಕ್ಕೆ ತಾನ ಆಗತಕ್ಕಂಥ ಒಂದು ಪ್ರಕ್ರಿಯೆ. ಆದರೆ ಈಗ ಅದರ ಮಹತ್ವ ಏನು, ಅದು ಯಾಕೆ ಬೇಕು, ದೀರ್ಘ ಶ್ವಾಸ ಯಾಕೆ ಬೇಕು ಅಂತ ಹೇಳತಕ್ಕಂಥ ಒಂದು ಪರಿಜ್ಞಾನವನ್ನ ನಾವು ಪಡ್ಕೊಂಡ ಮೇಲೆ ಅದನ್ನ ನಾವು ಗಮನಿಸತಕ್ಕಂಥದ್ದು. ಸೊ ಇದು ಆಮೇಲೆ ಹೇಳ್ತೇವಲ್ಲ, ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದ್ರೆ ಶವ. ಅಂದ್ರೆ ಅದರ ಪ್ರಾಮುಖ್ಯತೆ ನಮ್ಮ ಒಂದು ಜೀವನಕ್ಕೆ, ನಮ್ಮ ಒಂದು ಬದುಕಿಗೆ ಹೇಗೆ ಸಾಧ್ಯ. ನಾವು ಹುಟ್ಟುವಾಗ ಉಸಿರಿನೊಟ್ಟಿಗೆ ಬಂದಿದ್ದೇವೆ, ಆದರೆ ಅದರ ಒಂದು ಮೌಲ್ಯ ಏನಿದೆ ಅದನ್ನು ನಾವು ಇಷ್ಟವರೆಗೆ ತಿಳ್ಕೊಂಡಿರ್ಲಿಲ್ಲ. ಆದ ಕಾರಣ ನಾವು ಉಸಿರಿನೊಟ್ಟಿಗೆ ಹುಟ್ಟಿದ್ದೇವೆ, ಉಸಿರಿನೊಟ್ಟಿಗೆ ಹೋಗ್ತೇವೆ. ಆದರೆ ನಾವು ಇರುವಷ್ಟು ದಿನ ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾದ್ರೆ ಕೇವಲ ದೈಹಿಕ ಮಾತ್ರ ಅಲ್ಲ, ಮಾನಸಿಕ ಜೊತೆಗೆ ಭಾವನಾತ್ಮಕ ಈ ಎಲ್ಲ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾದ್ರೆ ಈ ಒಂದು ಶ್ವಾಸ ಅಂತ ಹೇಳತಕ್ಕದ್ದು ಬಹಳ ಮುಖ್ಯ. ಆದರೆ ಈ ಉಸಿರಾಟಕ್ಕೆ ಅಥವಾ ಈ ಶ್ವಾಸವನ್ನ ತಗೊಳಕ್ಕೆ ನಮ್ಮ ಮೂಗಿನ ಪಾತ್ರ ಸಹ ಬಹಳ ಬಹಳ ಮುಖ್ಯ. ಇದನ್ನ ನಾವು ತಿಳ್ಕೊಂಡು ನಾವು ಎಷ್ಟೇ ಒತ್ತಡ ಇರಲಿ, ಎಷ್ಟೇ ನಮ್ಮ ಅವಸರ ಇರಲಿ, ಅರ್ಜೆಂಟ್ ಇರಲಿ, ನಾವು ಶ್ವಾಸವನ್ನ ನೆಗ್ಲೆಕ್ಟ್ ಮಾಡಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ನಿಧಾನವಾದ ಶ್ವಾಸವನ್ನ ತಕೊಂಡು ನಮ್ಮ ಎಲ್ಲರ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಅಂತ ಹೇಳತಕ್ಕಂತಹ ಅಂಶವನ್ನು ಗಮನಕ್ಕೆ ತರುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟು ಇಷ್ಟೊಂದು ಹೊತ್ತು ಕೇಳಿದ ತಮ್ಗೆಲ್ರಿಗೂ ವಂದಿಸುತ್ತಾ ನನ್ನ ಈ ಜ್ಞಾನ ಹಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.